ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಾಹೇಬರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್. ನಮ್ಮ ಬಂಗಾರಪೇಟೆ ತಾಲೂಕಿನಲ್ಲಿ ಗೋವಿ ಸಮಾಜದ ಎಲ್ಲ ಬಂಧುಗಳು ಸೇರಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಿ ವಿ ಗೋಪಾಲ್ರವರು, ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ JCP ನಾರಾಯಣನವರ ಸಮ್ಮುಖದಲ್ಲಿ ಈ ಒಂದು ತಾಲೂಕಿನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆಯು ಪ್ರಾರಂಭವಾಗಿದ್ದು, ಎಲ್ಲ ಒಂದು ಸುಸೂತ್ರವಾಗಿ ಈಗಾಗಲೇ ಎಲ್ಲ ಯುವಕ ಮಿತ್ರರು ಹಿರಿಯರ ಸಮ್ಮುಖದಲ್ಲಿ ಈ ಒಂದು ಅಧ್ಯಕ್ಷರನ್ನು, ಉಪಾಧ್ಯಕ್ಷರನ್ನು ಮತ್ತು ಗೌರವಾಧ್ಯಕ್ಷರನ್ನು ಏನಾಗಿದೆ ಅಂದರೆ ಆಯ್ಕೆ ಮಾಡಲಾಗಿದೆ. ಅದನ್ನು ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸಿ ವಿ ಗೋಪಾಲ್ ಸರ್ ಅವರು ಅದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಏನಿವತ್ತು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಹತ್ರ ಅವರು ಸನ್ನಿಧಿಯಲ್ಲಿ ಇವತ್ತು ಕಮಿಟಿ ಮಾಡಿ ಅವರ ಹಾದಿಯಲ್ಲಿ ನಡ್ಕೊಂಡು ಹೋಗೋಣ ಅಂತ ಎಲ್ಲ ಕೂಡ ಕಮಿಟಿಯನ್ನು ಮಾಡಿರ್ತಾರೆ. ಅದರಿಂದ ಏನು ಜಿಲ್ಲಾ ಕಮಿಟಿ ಮಾಡಬೇಕಂತ ಎಲ್ರಿಗೂ ಒಂದು ಜವಾಬ್ದಾರಿನ ಹೊತ್ತಿರ್ತಾರೆ. ವಿಶೇಷವಾಗಿ ಸಮಾಜನ ಮುಂದಿರುವುದು ಎಲ್ಲ ಸಮಾಜಗಳ ಜೊತೆಯಲ್ಲಿ ಹೊಂದಿಕೊಂಡು ರಾಜಕೀಯವಾಗಿ ಆರ್ಥಿಕವಾಗಿ ಬೆಳಿಬೇಕು ಅಂತ ಅವರೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ, ನಾವು ಎಲ್ಲ ಸಮಾಜದ ಜೊತೆಯಲ್ಲಿ ನಮ್ಮ ವಿಕ್ಕಿ ಮೊದಲಿಂದ ಕೂಡ ನಮ್ಮ ಜೊತೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಬೆಳೆದಿರ್ತಕ್ಕಂಥ ವಿಕ್ಕಿ ಅವರು ವೇದಿಕೆ ಮುಂದೆ ಬರಬೇಕು ಅಂತ ಮನೆ ಕೂಡ ತೋರಿಸ್ತಕ್ಕಂಥವ್ರು ಶಕ್ತಿ ಇರ್ತಕ್ಕಂಥ ವಿಕ್ಕಿ ಅವರು. ಅದರಿಂದ ಏನಿವತ್ತು ಜಿಲ್ಲಾ ಅಧ್ಯಕ್ಷರು ಅದನ್ನು ಆಯ್ಕೆ ಮಾಡ್ತಾರೆ, ತಾಲೂಕು ಅಧ್ಯಕ್ಷರು ಆಯ್ಕೆ ಮಾಡಿದ್ರೆ, ಇವಾಗ ತಾಲೂಕು ಅಧ್ಯಕ್ಷರಾಗಿ KG ಮಂಜುನಾಥ್ ಅವರನ್ನು ಸರ್ವಾನುಮತದಿಂದ ಆಯ್ಕೆ ಮಾಡ್ತಾರೆ. ಅವರಿಗೆ ಧನ್ಯವಾದಗಳು. ಅದೇ ರೀತಿ ಗೌರವಾಧ್ಯಕ್ಷ ಅಂತ ಕೃಷ್ಣಪ್ಪ ಗಾಜಿರವರು ಅವ್ರನ್ನ ಆಯ್ಕೆ ಮಾಡ್ತಾರೆ, ಅವ್ರಿಗೆ ಧನ್ಯವಾದಗಳು. ತಾಲೂಕು ವೇದಿಕೆ ಅಧ್ಯಕ್ಷ ಅಂತ ವಿ ನಾರಾಯಣಸ್ವಾಮಿ ತಮಿಳ್ನಾಡಿ ಅವ್ರನ್ನ ಆಯ್ಕೆ ಮಾಡ್ತಾರೆ, ಅವ್ರಿಗೆ ಧನ್ಯವಾದ ಸಲ್ಲಿಸ್ತೀವಿ. ಸರ್ವಾನುಮತದಿಂದ ಸಭೆಯಲ್ಲಿ ಆಯ್ಕೆ ಮಾಡಿ ಮತ್ತು ಗೌರವಾಧ್ಯಕ್ಷರಾಗಿ ಮೋಹನ್ ಬಾಬು ಅವರನ್ನ ಆಯ್ಕೆ ಮಾಡ್ತಾರೆ. ಇನ್ನು ವೇದಿಕಲ್ಲಿ ಕಮಿಟಿ ಸುಮಾರು 10 ಜನ ಕಮಿಟಿ ಮಾಡಬೇಕು. ಆಮೇಲೆ ಪೇರೆಂಟಿಂಗ್ ಬಾಡಿಯಲ್ಲಿ 10 ಜನ ಕಮಿಟಿಯನ್ನು ಮಾಡಬೇಕು. ಇದನ್ನು ಎಲ್ಲ ನಮ್ಮ ನಾಯಕರು ಕೂತ್ಕೊಂಡು ತೀರ್ಮಾನ ಮಾಡಿ ಎಲ್ಲ ನಮ್ಮ ಸಮಾಜನ ಹೊಂದಿಕೊಂಡು ಎಲ್ಲ ಆಜುಬಾಜು ಇರ್ತಕ್ಕಂಥ ಎಲ್ಲ ಸಮಾಜನ ಜೊತೆಗೂಡಿಕೊಂಡು ನಮ್ಮ ಸಮಾಜವನ್ನು ಬೆಳೆಸ್ಕೊಂಡು ಹೋಗಿ ಅಂತ ಮನವಿ ಮಾಡ್ತಾ, ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಭಾಳ ಅದ್ದೂರಿ ಅಂತ ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಗಳನ್ನೆಲ್ಲ ಮಾಡಿಸೋಣ. ಜಿಲ್ಲೆಯಲ್ಲಿ ಕೂಡ ಒಂದು ಕಾರ್ಯಕ್ರಮ ನಾವು 29ನೇ ತಾರೀಕು ನಾವು ಮಾಡೋಣ ಅಂದ್ಕೊಳ್ಳೋದು ಕಾರಣಾಂತರ ಸ್ವಲ್ಪ ಮುಂದೂಡಲಿರ್ತದೆ. ಅದನ್ನು ಡೇಟು ನಿಗದಿಪಡಿಸಿ ಅವಾಗೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಮಾಡೋಣ. ಏನಿವತ್ತು ಇಲ್ಲಿ ಬಂದಿರತಕ್ಕಂಥ ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತು ಎಲ್ಲ ನಮ್ಮ ಸಮಾಜದ ಮುಖಂಡರು ಎಲ್ಲರೂ ಕೂಡ ನಾಯಕರುಗಳು ಪ್ರತಿಯೊಬ್ಬರು 1500 ಜನ ಕಳ್ತಕೊಂಡು ಬರ್ತಕ್ಕಂಥ ನಾಯಕರು ಬಂದಿರ್ತಕ್ಕಂಥದ್ದು ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತಾ, ಈ ಏನು ಅಂಬೇಡ್ಕರ್ ಸನ್ನಿಧಿಯನ್ನು ಮಾಡಿದಿರೋ ಅಂಬೇಡ್ಕರ್ ಹಾದಿಯನ್ನು ಇಟ್ಕೊಂಡು ಈ ಸಂಘವನ್ನು ಬೆಳೆಸಬೇಕು ಅಂತ ಎಲ್ಲರಿಗೂ ಅನಿಸ್ತಾ ನಾನು ಮಾತನ್ನು ಮುಕ್ತಾಯ ಮಾಡಿದ್ದೆ. ಇವತ್ತು ನಿನ್ನೆ ತಾನೇ ಸಾಯಂಕಾಲ ನಮ್ಮ ಕೋವಿ ಸಮಾಜದ ಮುಖಂಡರಿಗೆಲ್ಲ ಕರೆ ಕೊಟ್ಟು ನನಗೆ ಸಾಯಂಕಾಲ 6 ಗಂಟೆಗೆ ವಿಷಯ ತಿಳಿಸಿರ್ತಾರೆ. ನಾವೆಲ್ಲರೂ ಸೇರಿ ನಿಮ್ಮನ್ನು ಸರ್ವಾನುಮತದಿಂದ ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡಿದ್ದೀರಿ ಅಂತ ಕರೆ ಕೊಟ್ಟಾಗ ಬೆಳಗಿನ ಜಾವ ಎಲ್ಲರಿಗೂ ಫೋನ್ ಮಾಡಿಕೊಂಡು ಬಂದು ಇವತ್ತು ನಮ್ಮ ಕೋವಿ ಸಮಾಜಕ್ಕೆ ನನ್ನ ಅಧ್ಯಕ್ಷನ ಮಾಡಿದ್ದಾರೆ. ಅವ್ರನ್ನ ಮುಂದಿನ ದಿನಗಳಲ್ಲಿ ಇನ್ನೂ 10 ಜನ ಕಮಿಟಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ದೊಡ್ಡವ್ರ ಸಮ್ಮುಖದಲ್ಲಿ ನಮ್ಮ ಮುಖಂಡರನ್ನ ಸೇರಿಸಿ ಕಮಿಟಿನ ಮಾಡಿ ನಾನು ನಮ್ಮ ಸಮಾಜಕ್ಕೆ ಶ್ರಮಿಸ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲ ಪತ್ರಿಕಾ ಮಾಧ್ಯಮದವರು ನಮಸ್ಕರಿಸ್ತಾ, ಏನಿವತ್ತು ಬಂಗಾರಪೇಟೆಯಲ್ಲಿ ನಮ್ಮ ಭೋವಿ ಸಮಾಜದ ಎಲ್ಲ ಪದಾಧಿಕಾರಿಗಳು ಎಲ್ಲ ತಾಲೂಕು ಅಧ್ಯಕ್ಷರ ಆಯ್ಕೆ ಕುರಿತು ಇವತ್ತು ಸಭೆಯನ್ನು ಜಿಲ್ಲಾ ಗೌರವಾಧ್ಯಕ್ಷ ಅಂತ ಸನ್ಮಾನ್ಯ JCP ನಾರಾಯಣಪ್ಪರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ S ನಾರಾಯಣನವರ ಅಧ್ಯಕ್ಷತೆಯಲ್ಲಿ ಗೋವಿಂದಪ್ಪ ಮತ್ತು ಶ್ರೀನಿವಾಸು ಇವರೆಲ್ಲ ನಮ್ಮ ನಾಯಕರು ಲಕ್ಷ್ಮೀನಾರಾಯಣವರೆಲ್ಲ ರವಿ ಕೃಷ್ಣಪ್ಪ ನೇತೃತ್ವದಲ್ಲಿ ಎಲ್ಲ ಕೂಡ ಸೂಕ್ತವಾಗಿ ಸಭೆಯನ್ನು ನಡೆಸಿ ಎಲ್ಲ ಕೂಡ ಏನು ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಬಹು ಹೆಚ್ಚಿನ ಜನಸಂಖ್ಯೆ ನಾವು ಸೇರೋಣ ಅನ್ಕೊಂಡು ಕೋಲಾರ ಜಿಲ್ಲೆಯಲ್ಲೇ ಬರಬೇಕು ಅಂದ್ಕೊಳ್ಳೋದು. ಇವತ್ತು ನಮ್ಮ ಇನ್ನೊಬ್ಬ ಗೌರವಾಧ್ಯಕ್ಷರಾದ ಶ್ರೀಕೃಷ್ಣನವರು ಮತ್ತು ಜಿಲ್ಲಾ ವೇದಿಕೆ ಅಧ್ಯಕ್ಷ ಅಂತ LG ಮುನ್ರಾಜ್ ಅವರು ಮತ್ತು ವರದೇಲ್ ವೆಂಕಟೇಶ್ ಅವರು, ಮಾರಪ್ಪ ಅವರು, ಎಂ ನಾರಾಯಣಸ್ವಾಮಿ ಎಲ್ಲ ಕೂಡ ಒಳ ಮೀಸಲಾತಿ ಮೀಟಿಂಗ್ ಇರೋದ್ರಿಂದ ಅವರು ಇವತ್ತು ಗೌರವ ಭವನಕ್ಕೆ ಬಂದಿರ್ತಾರೆ. ಅದರಿಂದ ಅಧ್ಯಕ್ಷ ನಾವು ಇಲ್ಲಿ ಬಂದಿದ್ದೆ, ನಾವು ನಮ್ಮ ಜೊತೆಯಲ್ಲಿ ಜಿಲ್ಲಾ ನಾಯಕರಾದ ಹೆಂಪದು ಮತ್ತು ನಾಗರಾಜ್ ಅವರು ಮತ್ತು ಲಕ್ಷ್ಮಣ ಇವರೆಲ್ಲ ಕೂಡ ಬಂದಿದ್ದೀವಿ. ಏನಿವತ್ತು